ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ಯಾಂಡಿಂಗ್ ಆರ್ಚ್ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗ್ ನೋಡಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಡೈರೆಕ್ಟಾಗಿ ಬೀಡ್ ಹಾಕ್ಕೊಳ್ಳೋದು. ಅದೇ ರೀತಿಯಲ್ಲಿ ಈಗ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ದಾರ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜು, ತುಂಬ ಬಿಗ್ ಸೈಜ್ ಅಲ್ಲ, ಸ್ಮಾಲ್ ಸೈಜು ಅಲ್ಲ, ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕು. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಹಿಂಭಾಗದಲ್ಲಿ ಒಂದು ಥ್ರೆಡ್ ಲೈನ್ ಹೋಗುತ್ತಲ್ಲ, ಎಳೆದು ಆ ಥ್ರೆಡ್ ಲೈನ್ ಒಳಗಡೆ ಟ್ರಿಪಲ್ ಕ್ರೋಶೆ ಮಾಡಬೇಕು. ಸ್ಮಾಲ್ ಸೈಜ್ ಬೀಡ್ ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡಿದ್ದೀನಿ. ಸೊ ಹಂಗಾಗಿ ಥ್ರೆಡ್ ಲೈನ್ ಅಷ್ಟೊಂದು ಲಾಂಗ್ ಆಗಿರಲ್ಲ, ಮೀಡಿಯಮ್ ಆಗಿರುತ್ತೆ. ಆ ಥ್ರೆಡ್ ಲೈನ್ನ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸ್ವಲ್ಪ ಹಿಂಗೆ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಹಾಕಲಿಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಮತ್ತೊಮ್ಮೆ ಟ್ರಿಪಲ್ ಕ್ರೋಶೆ, ಅಗೇನ್ ಟ್ರಿಪಲ್ ಕ್ರೋಶೆ. ಈ ರೀತಿ ನಾವು ಇಲ್ಲಿ 8 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಈ ಥ್ರೆಡ್ಡಿಗೆ ಮಾಡ್ಕೊಂಡಿದ್ದೀವಿ, ಬೀಡ್ ಹಿಂಭಾಗದಲ್ಲಿರೋಂತಹ ಥ್ರೆಡ್ಗೆ ಮಾಡ್ಕೊಂಡಿದ್ದೀವಿ. ಯೂಶ್ವಲಿ ನಾವು ಡಬಲ್ ಕ್ರೋಶ ಮಾಡ್ಕೊಂಡು ಆ ಡಬಲ್ ಕ್ರೋಶಕ್ಕೆ ಟ್ರಿಪಲ್ ಕ್ರೋಶ ಮಾಡ್ತಿದ್ವಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಬೇಕು ಅಂದರೆ. ಇಲ್ಲೇ ಆಗಲ್ಲ, ಬೀಡ್ಗೆ ನಾನು ಬೀಡ್ ಹಿಂಭಾಗದಲ್ಲಿರುವಂಥ ಥ್ರೆಡ್ಗೆ ವರ್ಕ್ ಮಾಡಿದ್ದೀನಿ. ನೀಟ್ ಫಿನಿಶಿಂಗ್ ಅಂದರೆ ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಫಾಸ್ಟ್ ಮೂವಿಂಗ್ ಕೂಡ ಹೇಳ್ಬೋದು. ಮತ್ತು ಇದಕ್ಕೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು. ತುಂಬ ಈಸಿಯಾಗಿದೆ ಡಿಸೈನು. ಜಸ್ಟ್ ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋದು. 8 ಟ್ರಿಪಲ್ ಕ್ರೋಶ ಮಾಡಿಕೊಂಡು ಸ್ಲ್ಯಾಂಟಾಗಿ ಲಾಕ್ ಮಾಡ್ಕೊಳ್ಳೋದಷ್ಟೇ. ನಾನಿಲ್ಲಿ 8 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಇನ್ನೊಂದು 2 ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆರ್ಚ್ ಒಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಷ್ಟೇ. ನೋಡಿ, ಈ ರೀತಿ 8 ಟ್ರಿಪಲ್ ಕ್ರೋಶ ಮಾಡಿಕೊಂಡು ಈ ರೀತಿ ಸ್ಲ್ಯಾಂಟಾಗಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶ ಮಾಡಿಕೊಂಡು. ಈಗ ಒಂದು ಆರ್ಚ್ ಕಂಪ್ಲೀಟ್ ಆಯ್ತಲ್ಲ. ಈಗ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ದಾರ ಮೇಲೆ ಮಾಡ್ಕೋಬೇಕು. ಎಗೈನ್ ಬೀಡ್ ಹಾಕ್ಕೋಬೇಕು. ಎಗೈನ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಬೇಕು. ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಹೇಗೆ ನೀವು ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಆ ಬೀಡ್ ಹಿಂಭಾಗದಲ್ಲಿರುವ ಥ್ರೆಡ್ಡನ್ನು ಲೆಫ್ಟ್ ಹ್ಯಾಂಡಲ್ಲಿ ಒಂದು ಸಲ ಮಾಡೋ ಕ್ರೋಶ ವರ್ಕ್ ಮಾಡೋ ತನಕ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಎತ್ತಿಟ್ಕೊಂಡು ಅದರೊಳಗಡೆ ನೀಡಲ್ ಹಾಕಿ ದಾರ ತಗೋಬರಬೇಕು. ನೀಡಲ್ ಮೇಲಿರೋ 3 ದಾರನ 3 ಬಾರಿ, ಎರಡನ್ನು ಒಂದು 3 ಬಾರಿ ಮಾಡ್ಕೋಬೇಕು. ಒಂದ್ಸಲಿ ಟ್ರಿಪಲ್ ಕ್ರೋಶ ಮಾಡೋವರೆಗೂ, ಆಮೇಲೆ ಈಸಿಯಾಗಿ ಅದು ಥ್ರೆಡ್ಡು ನೀಡಲ್ಗೆ ಸಿಗುತ್ತೆ. ಹೀಗೆ ಇಲ್ಲೂ ಕೂಡ 8 ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಒಂದು ಆರ್ಚಿಗೆ ನಾನು 8 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದೆ. ನೀವು ಈಗ ನಾನು ಮಾಡಿದ್ದೀನಿ 3 ಆರ್ಚ್ ಮಾಡಿಕೊಂಡು ಕುಚ್ಚಿಗೆ ಜಾಗ ಬಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ 4 ಮಾಡ್ಕೋಬೋದು, 5 ಮಾಡ್ಕೋಬೋದು, 2 ಮಾಡ್ಕೋಬೋದು, ನಿಮ್ಮ ಇಷ್ಟ. ಕುಚ್ಚು ಜಾಸ್ತಿ ಬೇಕು ಅಂದರೆ ಕಡಿಮೆ ಆರ್ಚ್ ಮಾಡಿಕೊಂಡು ಕುಚ್ಚಿಗೆ ಜಾಗ ಮಾಡ್ಕೋಬೇಕು. ಇಲ್ಲ ಕುಚ್ಚು ಕಡಿಮೆ ಬೇಕು ಅನ್ನೋರು 3, 4, 5 ಈ ರೀತಿ ಆರ್ಚ್ಗಳನ್ನು ಮಾಡಿಕೊಂಡು ಕುಚ್ಚಿಗೆ ಜಾಗ ಬಿಟ್ಕೋಬೇಕು. ಈಗ ಸೆಕೆಂಡ್ ಆರ್ಚಲ್ಲಿ ಲಾಕ್ ಮಾಡಾದಮೇಲೆ ದಾರ ಮೇಲೆ ಮಾಡ್ಕೊಂಡು ಬೀಡ್ ಹಾಕ್ಕೋಬೇಕು. ಎಗೈನ್ ಈಗ ಅದೇ ರೀತಿ 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಆ ಬೀಡ್ ಹಿಂಭಾಗದಲ್ಲಿರುವಂತಹ ಥ್ರೆಡ್ಗೆ ಟ್ರಿಪಲ್ ಕ್ರೋಶೆ ವರ್ಕ್ ಮಾಡಬೇಕು. ಸ್ವಲ್ಪ ಟೈಟಾಗಿ ಹಾಕ್ಕೊಂಡಿರ್ತೀವಲ್ವ, ಬೀಡ್ ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ದಾರ ಕಡಿಮೆ ಇರುತ್ತದು. ಸ್ವಲ್ಪ ಒಂದು ಟ್ರಿಪಲ್ ಕ್ರೋಶೆ ಮಾಡೋವರೆಗೂ ಒಂದು ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲಿ ರೀತಿ ಎತ್ತಿಟ್ಕೊಂಡ್ರೆ ಆಮೇಲೆ ಈಸಿಯಾಗಿ ಬರುತ್ತೆ. ಅದಕ್ಕೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು. ಈಸಿಯಾಗಿದೆ ಡಿಸೈನು. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಗ್ರ್ಯಾಂಡ್ ಲುಕ್ಕು ಅಂದರೆ ಬೀಡು ಕಂಪ್ಲೀಟಾಗಿ ಒಂದೊಂದು ಆರ್ಚಿಗೆ ಒಂದೊಂದು ಮೀಡಿಯಮ್ ಸೈಜ್ ಬೀಡ್ ಬಂದಿದೆ. ಅದೇ ಸಾಕು ಅನಿಸುತ್ತೆ, ಬೇಕಾದಷ್ಟು ಬೀಡ್ ಅನಿಸುತ್ತೆ. ನೋಡಿ, ಈ ರೀತಿ 3 ಆರ್ಚ್ ಆಯಿತು. 3 ಆರ್ಚ್ ಆದಮೇಲೆ ಈ ರೀತಿ 3rd ಆರ್ಚನ್ನು ಲಾಕ್ ಮಾಡ್ಕೋಬೇಕು.
ಈಗ 3 ಆರ್ಚ್ ಆದಮೇಲೆ ನಾನು ಕುಚ್ಚಿಗೆ ಜಾಗ ಬಿಟ್ಕೊಂಡಿರೋದ್ರಿಂದ 5 ಚೈನ್ ಅಥವಾ 6 ಚೈನ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಬೇಕಲ್ಲ, ಹಾಗಾಗಿ ನಾನು ಇಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ 5 ಚೈನ್ ಕೂಡ ಹಾಕ್ಕೋಬೋದು. 6 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹೇಗೆ ಈಗ ಅದೇ ರೀತಿ ದಾರ ಮೇನ್ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡು ನಾನು ಹೇಗೆ ಏನು ತೋರಿಸಿದ್ನೋ ಪ್ರೀವಿಯಸ್ ಆರ್ಚ್ ಅದೇ ರೀತಿ ವರ್ಕ್ ಮಾಡಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಬಂದಿದೆ. ಇದಕ್ಕೆ ಕುಚ್ಚು ಕೂಡ ಹಾಕಿ ತೋರಿಸ್ತೀನಿ. ಕುಚ್ಚು ಹಾಕಿದ ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಬಂದಿದೆ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.